ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಏರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಸೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಏರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಸೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಏರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಸೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಏರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಸೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಏರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಸೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ.
ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಐರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಜೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಐರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಜೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಐರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಜೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ. ಲೋಕಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ನಡೆದಿದ್ದು, ಈ ವೇಳೆ ಪೊಲೀಸರು ಫೈರ್ ಮಾಡಿದ್ದಾರೆ. ಪುರಾಣ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಡಿಸೆಂಬರ್ 20ನೇ ತಾರೀಕು ದನಗಳ ಜಾತ್ರೆ ಆರಂಭ ಆಗಲಿದ್ದು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಸುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಚಿತ ಮೇವು ವಿತರಣೆ ಆಗಲಿಕ್ಕಿದೆ. ರಾಜಧಾನಿಗೆ ಸಂಬಂಧಪಟ್ಟಂತ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ರಾಜಧಾನಿ ಟಾಪ್ 5. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟ ಉತ್ಪನ್ನಗಳ ತಯಾರಿಕಾ ಘಟಕ ಸ್ಥಾಪನೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇನೋಮೆಕ್ ಐರೋಸ್ಪೇಸ್ ಟೂಲಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆಯಾಗಿದೆ. ಮಿಜೈಲ್, ಕಾರ್ಗೋ, ಡಿಫೆನ್ಸ್ಗೆ ಸಂಬಂಧಪಟ್ಟ ವಸ್ತುಗಳ ತಯಾರಿಕೆ ಇಲ್ಲಿ ಆಗುತ್ತೆ. ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ರೌಡಿ ಶೀಟರ್ ಮನೋಜ್ ಮೇಲೆ ಬೆಸ್ತಮಾನಹಳ್ಳಿ ಲೋಕೇಶ್ ಅಲಿಯಾಸ್ ಲೋಕಿ ದಾಳಿ ಮಾಡಿದ್ದ.